ಸರ್ ಅದು ಸಹಜ ಆಗ್ಬಾರ್ದಲ್ವಾ ಸರ್? ನಮ್ಮ ರಾಜ್ಯದ ಜನ ಬೇರೆ ಯಾವುದೋ ರಾಜ್ಯಕ್ಕೆ ಗುಳೆ ಹೋಗ್ತಾರೆ ಅಂತಂದ್ರೆ ಅವರಿಗೆ ಉದ್ಯೋಗವನ್ನ ಕಲ್ಪಿಸುವಂತ ವ್ಯವಸ್ಥೆ ಆ ಜಿಲ್ಲೆಗಳಲ್ಲಿ ಆಗ್ಬೇಕಲ್ವಾ ಸರ್? ಸರಿ ಮೇಡಮ್, ತಾವು ಹೇಳೋದು ಸರಿ ಇದೆ. ಇವತ್ತು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಇವತ್ತು 100 ದಿನಗಳ ಕಾಲ ಅವರಿಗೆ ನಾವು ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ತಾ ಇದ್ದೀವಿ. ಇವತ್ತು ಗುಳೆ ಹೋಗಬಾರ್ದು ಅನ್ನೋ ಉದ್ದೇಶವನ್ನು ಇಟ್ಕೊಂಡೇ ಅವ್ರಿಗೆ ಹಲವಾರು ರೂಪುರೇಷವನ್ನು ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಆದಾಗ್ಯೂ ಕೂಡ ಕೆಲವಷ್ಟು ಜನ ನಿಮಗೆ ಗೊತ್ತಿದೆ ಸಮಾಜದಲ್ಲಿ ಇವತ್ತು ಶ್ರೀಮಂತರ ಕಂಡರಾಗಲ್ಲ, ಇವರು ಬಡವ್ರ ಕಂಡರಾಗಲ್ಲ. ಈ ರೀತಿ ಒಂದು ವ್ಯತ್ಯಾಸ ಇರುವಂಥ ಸಂದರ್ಭದಲ್ಲಿ ಕೆಲವಷ್ಟು ಜನ ಶ್ರೀಮಂತರು ಆಗಬೇಕು, ಅವರು ದುಡಿದು ಆಗಬೇಕು ಅನ್ನೋ ಒಂದು ಅವರ ಒಂದು ಆಸೆ ಇರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಕೆಲವಷ್ಟು ಜನ ಹೋಗ್ತಾರೆ. ಅವರನ್ನು ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಕ್ಕಾಗೋದಿಲ್ಲ. ಯಾಕಂದ್ರೆ ಸರ್ ಈ ಭಾಗದಲ್ಲಿ ಮೈಸೂರು, ಬೆಂಗಳೂರು, ಹಾಸನ ಈ ಭಾಗ ಎಲ್ಲ ತಗೊಂಡ್ರೆ, ಮೈಸೂರು, ಬೆಂಗಳೂರು, ಹಾಸನ ಈ ಭಾಗ ಎಲ್ಲ ತಗೊಂಡ್ರೆ ಬೇರೆ ಜನ ಇಲ್ಲಿಗೆ ಬಂದು ಕೆಲಸ ಮಾಡ್ತಾರೆ ಹೊರತು ಇಲ್ಲಿಯವರು ಸಹಜವಾಗಿ ಹೊರಗಡೆ ಹೋಗೋದು ಬಹಳ ಕಡಿಮೆ. ಯಾಕೆಂದ್ರೆ ಇಲ್ಲಿನ ವಾತಾವರಣ ಇರಬಹುದು, ಇಲ್ಲಿನ ವ್ಯವಸ್ಥೆಗಳಿರಬಹುದು, ಅಥವಾ ಇಲ್ಲಿನ ಲೈಫ್ ಸ್ಟೈಲ್ ಇರಬಹುದು. ಆದರೆ ಇದರ ಭಾಗಶಃ ಒಂದು ಭಾಗನೂ ಕೂಡ, ಇದರ ಒಂದು ಕಾಲ ಭಾಗದ ವ್ಯವಸ್ಥೆಗಳು ಕೂಡ ಆ ಭಾಗಗಳಲ್ಲಿ ಬಹಳ ಕಡಿಮೆ. ಅದಕ್ಕೆ ಪ್ರಾಕೃತಿಕ ವಿಚಾರ ಇರಬಹುದು, ಅಥವಾ ಅಲ್ಲಿನ ಜನನಾಯಕರ ಇಚ್ಛಾಶಕ್ತಿಯ ಕೊರತೆ ಒಂದು ಚೂರು ಇಲ್ಲ ಅಂತ ಹೇಳ್ತೀರಾ ಸರ್ ನೀವು? ಪಕ್ಷಾತೀತವಾಗಿ ಇಲ್ಲ, ಆ ಇಚ್ಛಾಶಕ್ತಿ ಬಗ್ಗೆ ನಾನು ಕೇಳಿ ಕರೆಕ್ಟ್ ತಾವು ಕೇಳ್ತಾ ಇದ್ದೀರಿ. ಇಚ್ಛಾಶಕ್ತಿ ಕೊರತೆಗಳಲ್ಲ ಇವೆಲ್ಲ. ಈಗ ನಮ್ಮ ಜನಾಂಗ ಈ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಕಾಯಕವೇ ಕೈಲಾಸ ಎಂದು ಹೊರಟವರು, ಬಸವಣ್ಣನ ತತ್ವದ ಆಧರಿಸಿ ನಡೆಯುವಂಥ ಜನ. ಸುಮ್ಮನೆ ಕೂತ್ಕೊಂಡು ವಿನಾಕಾರಣ ಸಮಯನ ವ್ಯರ್ಥ ಮಾಡದೆ ಏನಾದರೂ ದುಡಿಬೇಕು, ಏನಾದರೂ ಸಾಧನೆ ಮಾಡಬೇಕು ಅನ್ನೋದು ಒಂದು ಛಲ ಹಠ ಜಾಸ್ತಿ ಇರುವಂಥ ನಮ್ಮ ಜನ. ಆ ಒಂದು ನಿಟ್ಟಿನಲ್ಲಿ ಹೋಗ್ತಾರೆ ವಿನ ನಾನು ಹೇಳಿದ್ದರ್ಥ ಇವರು ಸೋಮಾರಿಗಳು, ಇವರು ಕೆಲಸನೇ ಮಾಡಲ್ಲ ಅನ್ನೋ ಥರ ಅಲ್ಲ. ಕಾಯಕವೇ ಕೈಲಾಸ ಅನ್ನೋ ಒಂದು ತತ್ವವನ್ನು ಆಧರಿಸಿ ಇವತ್ತು ನಮ್ಮ ಜನ ನಡೆಯುವಂತವ್ರು. ಅಂದ್ರೆ ಆ ಭಾಗದಲ್ಲೇ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತೀರಾ? ಸರಿಯಾದ ಸಂಬಳವನ್ನ ಕೊಟ್ಟು, ಆ ಭಾಗದಲ್ಲೇ ಸರಿಯಾದಂತಹ ವ್ಯವಸ್ಥೆಯನ್ನ ಕೊಟ್ಟು ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಅವಕಾಶ ಇಲ್ವಾ ಸರ್? ಅಲ್ಲಿಯ ಒಂದು ಜಿಯೋಗ್ರಫಿಕಲ್ ಸಿಚುಯೇಷನ್ ಅದಕ್ಕೆ ಆಸ್ಪದ ಮಾಡ್ಕೊಡ್ತಿಲ್ಲ ಅಂತ ಹೇಳ್ತಿರೋ, ಅಥವಾ ಯಾವುದೇ ಕೈಗಾರಿಕೆಗಳನ್ನ ಅಲ್ಲಿಗೆ ಸಕ್ಕರೆ ಫ್ಯಾಕ್ಟರಿಗಳನ್ನ ಬಿಟ್ಟು ಬೇರೆ ಕೈಗಾರಿಕೆಗಳನ್ನ ತಂದಿಡ್ಲಿಕ್ಕೆ ಸಾಧ್ಯ ಇಲ್ವಾ? ಹೇಗೆ ಆಗಿಲ್ಲ, ಅದು ಆಗ್ತಾ ಇಲ್ಲ. ಕೇವಲ ನಮ್ಮಲ್ಲಿ ಈಗ ನೋಡಿ, ಬೆಳಗಾಂ ವಿಭಾಗದಲ್ಲೇ ಇವತ್ತು ಸಕ್ಕರೆ ನಾಡು ಅನಿಸ್ಕೊಂಡಿರುವಂಥ, ಈಗ ಆ ಮಂಡ್ಯ ಕಡೆ ಬಿಟ್ಟರೆ ಇಲ್ಲಿ ನಮ್ಮ ಬೆಳಗಾವಿ ವಿಭಾಗದಲ್ಲೇ ಇವತ್ತು ಹೆಚ್ಚಿನ ಒಂದು ಸಕ್ಕರೆ ಕಾರ್ಖಾನೆಗಳಿರೋದು. ಅದು ಬಿಟ್ಟರೆ ಬೇರೆ ಉದ್ಯೋಗಗಳೇ ಇಲ್ಲ. ಸಕ್ಕರೆ ಕಾರ್ಖಾನೆಗಳು ಬಿಟ್ಟರೆ ಬೇರೆ ಇಂಡಸ್ಟ್ರೀಸ್ಗಳು ಯಾವುವು ಬಂದಿಲ್ಲ. ಇಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಇಲ್ಲ, ಅಥವಾ ಗಾರ್ಮೆಂಟ್ ಯಾವುದಾದ್ರೂ ಫ್ಯಾಕ್ಟ್ರಿಗಳಿಲ್ಲ, ಬೇರೆ ಬೇರೆ ಚಿಕ್ಕ ಪುಟ್ಟ ಉದ್ಯೋಗ ಸಿಗುವಂತ ವ್ಯವಸ್ಥೆ ಇಲ್ಲ. ಉತ್ತರ ಬಂತು. ಇಂಡಸ್ಟ್ರೀಸ್ ಯಾಕಿಲ್ಲ ಅಂತಂದ್ರೆ, ಇಂಡಸ್ಟ್ರೀಸ್ ಅನ್ನ ಅಲ್ಲಿಗೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನ ಇಷ್ಟು ವರ್ಷಗಳಲ್ಲಿ ಪ್ರಭಾವಿ ನಾಯಕರುಗಳು ಅನ್ಸ್ಕೊಂಡವ್ರು ಯಾರು ಕೂಡ ಮಾಡಿಲ್ಲ. ಮಹೇಶ್ ತೆಂಗಿನಕಾಯಿ ಅವರೇ, ನಿಮ್ಮ ಪ್ರಶ್ನೆಗಳೇನಾದ್ರೂ ಇದ್ರೆ ಕಾಶಪ್ಪನವರವ್ರಿಗೆ ಏನ್ ಹೇಳ್ತೀರಿ ವಿಚಾರ? ಅವರ ಉತ್ತರಗಳಿಗೆ ನಿಮ್ಮ ಮಾತುಗಳೇನು? ನೋಡಿ, ಒಂದು ಕಾಶಪ್ಪನವರು ಆಗಲೇ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಗೋವಾದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ BJP ಸರ್ಕಾರ ಇದೆ, ಅಲ್ಲಿ ಕೇಂದ್ರದಲ್ಲಿ BJP ಇದೆ ಅಂತಕ್ಕಂಥ ಮಾತನ್ನು ಹೇಳಿದರು. ಹೀಗಾಗಿ ಅಡ್ಡಿಪಡಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾನು ಭಾಳ ಸ್ಪಷ್ಟವಾಗಿ ನಿರಾಕರಣೆ ಮಾಡ್ತೀನಿ. ಅಷ್ಟೇ ವಿನಯವಾಗಿ ನಾನು ಕಾಶಪ್ಪನವ್ರು ಕೇಳೋಕ್ಕೆ ಇಚ್ಛೆಪಡ್ತೀನಿ. ಇದರ ಹಿಂದೆ ಕೂಡ ಕೇಂದ್ರದಲ್ಲಿ ತಮ್ಮದೇ ಸರ್ಕಾರ ಇತ್ತು, ರಾಜ್ಯದಲ್ಲಿ ತಮ್ಮದೇ ಕರ್ನಾಟಕದಲ್ಲಿ ತಮ್ಮದೇ ಸರ್ಕಾರ ಇತ್ತು, ಮಹಾರಾಷ್ಟ್ರದಲ್ಲಿ ತಮ್ಮದೇ ಸರ್ಕಾರ ಇತ್ತು, ಗೋವಾದಲ್ಲಿ ತಮ್ಮದೇ ಸರ್ಕಾರ ಇತ್ತು. ಅವಾಗ ಯಾಕೆ ಮಾಡೋಕ್ಕಾಗಲಿಲ್ಲ? ಸುಮ್ಮನೆ ನಾವೇನೋ ಯಾರ್ದೊಮ್ಮೆಗೆ ಹೇಳಿ ಹೋಗೋದ್ರಲ್ಲಿ ಯಾವುದೋ ರೀತಿಯಾದಂಥ ಸೊಲ್ಯೂಷನ್ ಆಗಿಲ್ಲ. ಇಟ್ಸ್ ಪ್ರಾಕ್ಟಿಕಲಿ ಅನ್ನೋಂಥದ್ದು ಒಂದಿರಬೇಕು. ಎರಡನೇದು, ನಿಮ್ಮ ಅಧಿನಾಯಕಿ ಆಗಿರ್ತಕ್ಕಂಥ ಸೋನಿಯಾ ಗಾಂಧಿಯವರು ಗೋವಾದಲ್ಲಿ ಭಾಷಣ ಮಾಡ್ತಾ ಹೇಳಿದರು, ಕರ್ನಾಟಕಕ್ಕೆ ಒಂದು ಹನಿ ನೀರನ್ನು ಕೊಡೋದಿಲ್ಲ ಅಂತಕ್ಕಂಥದ್ದನ್ನು ಸ್ವತಃ ಸೋನಿಯಾ ಗಾಂಧಿಯವರು ಗೋವಾದಲ್ಲಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮಾಡಿದ್ದಾರೆ. ಇದಕ್ಕೇನು ಉತ್ತರ ಆಗಾದರೆ? ನಾವು ಪೊಲಿಟಿಕಲೈಸ್ ಸೈಜ್ ಮಾಡ್ಕೊತೋದ್ರೆ ಸೊಲ್ಯೂಷನ್ ಆಗಿಲ್ಲ. ಬಟ್ ಆ್ಯಸ್ ಫಾರ್ ಮೈ ರೆಕಾರ್ಡ್ಸ್, ನನ್ನ ಕಡೆ ಇರ್ತಕ್ಕಂಥ ಮಾಹಿತಿಗಳನ್ನು ಮೊನ್ನೆ ಹೌಸ್ನಲ್ಲಿ ಕೂಡ ಮಾತಾಡಿದ್ದೇನೆ. ಯಾವಾಗ ಕಳಸಾ ಬಂಡೂರಿಂದ ಹಿಡ್ಕೊಂಡು ಮಾದಾಯಿಂದ ಹಿಡ್ಕೊಂಡು ಏನೇನು ಒಳ್ಳೆಯ ವಿಷಯಗಳನ್ನು ತರಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯನ್ನು ಹಿಡ್ಕೊಂಡು ಎಲ್ಲರೂ ಕೂಡ ನಾವು ಭಾಳಷ್ಟು ಅದಕ್ಕೆ ಪ್ರಯತ್ನ ಮಾಡುವಂಥದ್ದಾಗೈತೆ. ಸ್ಟಾರ್ಟಿಂಗೇ ತಪ್ಪಿದ್ದು ಯಾವಾಗ ಮನಮೋಹನ್ ಸಿಂಗ್ ಅವರು ಇದ್ದಾಗ. ಸರ್, ನಾನು ಪಕ್ಷಗಳನ್ನ ಬಿಟ್ಟು ಮಾತನಾಡ್ತಾ ಇದ್ದೀನಿ. ಯಾಕೆಂದ್ರೆ ನನಗೆ ಕಾಂಗ್ರೆಸ್ ಪಕ್ಷ ಆಗಲಿ BJP ಪಕ್ಷ ಆಗಲಿ ಯಾವುದಾದ್ರೂ ಇಟ್ ಡಸಂಟ್ ಮ್ಯಾಟರ್ ಟು ಮೀ. ನನಗೆ ವಾಟ್ ಡಸ್ ಮ್ಯಾಟರ್ ಅಂದರೆ,
ಯಾಕೆ ಇಷ್ಟೊಂದು ಜನ ಇಲ್ಲಿವರೆಗೂ ಇಷ್ಟು ವರ್ಷ ಆಳ್ಕೊಂಡು ಬಂದಿದೀವಿ, ಇಷ್ಟೊಂದು ಜನ ನಾಯಕರನ್ನ ಆ ಕ್ಷೇತ್ರಗಳು ನೋಡ್ಕೊಂಡು ಬಂದಿದೆ, ಕೆಲವರಂತೂ 16 ವರ್ಷಗಳಿಂದ ಶಾಸಕರಾಗಿ ಆಯ್ಕೆ ಆಗ್ತಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಆ ಭಾಗದಲ್ಲಿ ಇನ್ನು ಬೇಸಿಕ್ ನೀಡ್ಸ್, ಮಹೇಶ್ ಅವರೇ ನೀವು ಕೇಳ್ದಂಗೆ ಬೇಸಿಕ್ ನೀಡ್ಸ್ ನಾನು ಹೇಳ್ತಿರೋದು, ಶಾಲೆಗಳಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲ, ಒಂದು ಹೈಜೀನ್ ಮೇಂಟೈನ್ ಮಾಡಕ್ಕಾಗಿಲ್ಲ, ಕ್ಲೆನ್ಲಿನೆಸ್ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗಿಲ್ಲ, ಇನ್ನು ಮಧ್ಯಾಹ್ನದ ಊಟದ ವ್ಯವಸ್ಥೆಗಳಿಗೆ ಇನ್ನು ಎಷ್ಟೋ ಶಾಲೆಗಳಿಗೆ ತಟ್ಟೆ ಇಲ್ಲ, ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ ಇದ್ರೆ ಸಾಕ್ಸ್ ಇಲ್ಲ, ಸಾಕ್ಸ್ ಇದ್ರೆ ಸ್ಕೂಲ್ ಇಲ್ಲ, ಮತ್ತು ಡಯಾಲಿಸಿಸ್ ಸೆಂಟರ್ಗಳಲ್ಲಿ ಮೆಷಿನ್ಗಳಿಲ್ಲ, ಆಕ್ಸಿಜನ್ ವ್ಯವಸ್ಥೆ ಸರಿಯಾಗಿಲ್ಲ, ಮತ್ತು ಹೆರಿಗೆ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇದೆ. ಹೆರಿಗೆ ಆಸ್ಪತ್ರೆ ಅಂತ ಮಾತ್ರ ಅಲ್ಲ, ದೊಡ್ಡ ದೊಡ್ಡ ಕಿಮ್ಸ್ ಇರಬಹುದು ಅಥವಾ ಬಿಮ್ಸ್ ಇರಬಹುದು ಅಂತಹ ಆಸ್ಪತ್ರೆಗಳಲ್ಲೇ ವೈದ್ಯರ ಕೊರತೆ ಇದೆ, ರೆಕ್ರೂಟ್ಮೆಂಟ್ಗಳು ಸರಿಯಾಗಿ ಆಗ್ತಿಲ್ಲ, ಎಷ್ಟೋ ಶಾಲೆಗಳಿಗೆ ಶಿಕ್ಷಕರ ನೇಮಕಾತಿ ಆಗ್ತಿಲ್ಲ. ಮತ್ತೆ ಹೇಗೆ ಮಕ್ಕಳಿಗೆ ಪಾಠ ಮಾಡ್ತೀರಿ, ಮತ್ತೆ ಹೇಗೆ ಮಕ್ಕಳನ್ನು ಉದ್ಧಾರ ಮಾಡೋದು? ನೋಡಿ, ನಾನು ಆಗಲೇ ಮಾತಾಡೋದ್ರಿಂದ ಸ್ಟಾರ್ಟ್ ಮಾಡಿದ್ದು ವಿತ್ ನಾನು ಹೇಳಿದ್ದು ಭಾಳ ಸ್ಪಷ್ಟವಾಗಿ, ಪಕ್ಷಾತೀತವಾಗಿ ಆಗಬೇಕು, ಯಾರ್ಯಾರು ಪಾರ್ಟಿ ಅಂತ ಹಿಡ್ಕೊಂಡು ಬರೋಂಗಿಲ್ಲ, ಒಂದು ವಿಷನ್ ಅನ್ನೋಂಥದ್ದು ಇರಬೇಕು, ರೋಡ್ ಮ್ಯಾಪ್ ಅಂತಕ್ಕಂಥದ್ದು ಇರಬೇಕು. ಈಗೂ ಕೂಡ ನಾನು ಮೊನ್ನೆ ಉತ್ತರ ಕರ್ನಾಟಕ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದೆ, ಹುಬ್ಳಿ ಧಾರವಾಡ ಬೆಳಗಾಂ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡಿದ್ರೆ ಅಂದರೆ, ಹೈವೇ ಗುಂಟ ನೀವು ಒಂದು ಕಾರಿಡಾರ್ ಮಾಡಿದ್ರೆ ಅಂದರೆ ಸಾಕಷ್ಟು ವಿಪುಲ ಅವಕಾಶಗಳು ಕರ್ನಾಟಕಕ್ಕಿದ್ದಾವೆ. ಇವತ್ತು ನೋಡಿ, ನಮ್ಮದು ಸಾಕಷ್ಟು ಬರ್ತಕ್ಕಂಥ ಕಂಪ್ನಿಗಳು ಮಹಾರಾಷ್ಟ್ರ ಕಡೆ ಹೋಗ್ತಾ ಇದ್ದಾವೆ, ಆಂಧ್ರ ಕಡೆ ಹೋಗ್ತಾ ಇದ್ದಾವೆ, ಬೇರೆ ಬೇರೆ ರಾಜ್ಯಕ್ಕೆ ಶಿಫ್ಟ್ ಆಗುವಂಥದ್ದಾಗ್ತಾಯಿದೆ. ಇಟ್ ಶುಡ್ ಬಿ ಒಂದು ವಿಷನರಿ ಇರಬೇಕು ನಮಗೆ, ಯಾವುದೇ ಸರ್ಕಾರ ಇರಲಿ, ನಾವು ಭಾರತೀಯ ಜನತಾ ಪಾರ್ಟಿ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ. ಆದರೆ ಯಾಕೋ ಒಂದು ಕಡೆ ಅನ್ಸುತ್ತೆ ಇದಕ್ಕೆ ಬೇಕಂತ ಇದಕ್ಕೆ ಒಂದು ಫೋಕಸ್ ಅನ್ನುವಂಥದ್ದು ಏನಿತ್ತು, ಆ ಫೋಕಸ್ ಅನ್ನೋಂಥದ್ದು ಆಗ್ತಾಯಿಲ್ಲ. ಏನೋ 3 ಅಧಿವೇಶನ ಮುಗಿಸಿದ್ರು ಕೂಡ ರಿಸಲ್ಟ್ ಏನು ಅಂತಂದು ಕೇಳಿದಾಗ ಇಟ್ಸ್ ಬಿಗ್ ಜೀರೋ, ಯಾವ ರಿಸಲ್ಟು ಬರ್ತಾಯಿಲ್ಲ. ಹೀಗಾಗಿ ನಾನು ಮೊನ್ನೆ ಕೂಡ ಮಾತಾಡ್ತಾ ಸಂದರ್ಭದಲ್ಲಿ ಹೇಳಿದ್ದೇನೆ, ನೀವು ಇನ್ಸ್ಟೆಡ್ ಆಫ್ ಬೇರೆ ಬೇರೆ ಮೀಟಿಂಗ್ಗಳನ್ನು ಮಾಡೋ ಬದಲಿ ಇವತ್ತು ನಾವು ಇಲ್ಲಿ ಬೆಳಗಾವದಲ್ಲಿ ಅಧಿವೇಶನವನ್ನು ಮಾಡ್ತಾ ಇದ್ದೇವೆ. ಈ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಲ್ಯಾಣ ಕರ್ನಾಟಕದ ಸುಮಾರು 50 ML ಬರ್ತದೆ, ಬಿಜಾಪುರ, ಬಾಗಲಕೋಟೆ. ಮತ್ತೊಂದು ವಿಚಾರ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಉತ್ತರ ಕರ್ನಾಟಕ ಭಾಗದ ಶಾಸಕರಾಗಿರ್ಲಿ ಅಥವಾ ಆ ಭಾಗದ ಜನನಾಯಕರು ಯಾರೇ ಆಗಿರ್ಲಿ, ಒಂದ್ಸಲ MLA ಆಗ್ಬಿಟ್ರೆ ಸಾಕು. ಬೆಂಗಳೂರು ಇದೆಯಲ್ಲ, ಇದೊಂಥರ ಮಾಯಾನಗರಿ ಇದ್ದಂಗೆ, ಎಂಥವ್ರನ್ನು ಬಹಳ ಅಟ್ರಾಕ್ಟ್ ಮಾಡುತ್ತೆ. ಮತ್ತೆ ಒಂದ್ಸಲ ಬೆಂಗಳೂರಿನ ನೀರು ಕುಡಿದವ್ರು ಯಾರು ಬೆಂಗಳೂರಿನ ಐಷಾರಾಮಿ ಜೀವನ, ಈ ಲೈಫ್ ಸ್ಟೈಲು, ಈ ಇದನ್ನ ಬಿಟ್ಟು ಹೊರಗಡೆ ಹೋಗೋದಕ್ಕೆ ಇಷ್ಟಪಡಲ್ಲ. ಸೊ ಎಂಟೈರ್ ಅವ್ರ ಫ್ಯಾಮಿಲಿ ಇಲ್ಲೇ ಸೆಟ್ಲ್ ಆಗುತ್ತೆ, ಇಲ್ಲೇ ಶಾಲೆ ಮಕ್ಕಳಿಗೆ ಕಾಲೇಜು ಎಲ್ಲವೂ ಆಗುತ್ತೆ, ಎಂಟೈರ್ ಫ್ಯಾಮಿಲಿ ಇಲ್ಲೇ ಇರುತ್ತೆ. ಕ್ಷೇತ್ರ ಹೆಂಗೆ ಅಂದ್ರೆ ಜಸ್ಟ್ ಒಂದು ವಿಸಿಟ್ ಕೊಟ್ಕೊಂಡ್ ಬರಂಗ ಅಷ್ಟೇನೆ, ಒಂದು ಟೈಮ್ ಪಾಸ್ಗೆ. ಆ ಸೆಕ್ರೆಟರಿಗಳಿರ್ತಾರೆ, PA ಇರ್ತಾರೆ, ಅವ್ರು ಯಾರೋ ನೋಡ್ಕೊಳ್ತಾರೆ. ಈ ರೀತಿ ಆಗೋಗಿ ಎಲ್ಲರ ರೆಸಿಡೆನ್ಸ್ ಇಂದ ಬೆಂಗಳೂರಲ್ಲೇ ಆಗಿರೋದ್ರಿಂದ ಎಲೆಕ್ಷನ್ ಟೈಮು ಇನ್ಯಾವುದಾದ್ರೂ ಒಂದು ಸಂದರ್ಭ ಬಂದಾಗ ಮಾತ್ರ ಕ್ಷೇತ್ರ ನೆನಪಾಗುತ್ತೆ, ಮಿಕ್ಕ ಸಂದರ್ಭದಲ್ಲಿ ಕ್ಷೇತ್ರಗಳು ನೆನಪಾಗೋದಿಲ್ಲ. ಬೆಂಗಳೂರಿಗೆ ಟ್ರಾವೆಲಿಗೆ ಕೊಡುವಂಥ ಟೈಮ್ನೇ ಅಲ್ಲೇ ಜನರ ಕುಂದುಕೊರತೆಗಳನ್ನು ನಿವಾರಿಸೋದಕ್ಕೆ ಕೊಟ್ಟರೆ, ಯಾವುದೇ ಸರ್ಕಾರ ಆಗಿರಲಿ, ಈಗ ಕಾಂಗ್ರೆಸ್ ಇದೆ, ಹಿಂದೆ BJP ಇತ್ತು, ಯಾರೇ ಆಗಿರಲಿ, ಎಷ್ಟೊಂದು ಸಮಸ್ಯೆಗಳನ್ನು ಬಗೆಹರಿಸ್ಬೋದಲ್ವಾ? ಬೆಂಗಳೂರಿಗೆ ತರುವಂಥ ಯೋಜನೆಗಳನ್ನ ಹೇಗಾದ್ರೂ ಮಾಡಿ ಉತ್ತರ ಕರ್ನಾಟಕ ಭಾಗಗಳಿಗೆ ಸ್ವಲ್ಪ ಶಿಫ್ಟ್ ಮಾಡಿದ್ರೆ ಆ ಭಾಗದ ಜನರ ಬದುಕು ಒಂಚೂರು ಹಸನಾಗುತ್ತಲ್ವಾ? ಕೆಲವು ಭಾಗಗಳಲ್ಲಿ ನಾನೇ ಹೇಳ್ತಾ ಇದ್ದೀನಿ, ಕಲಬುರಗಿ, ಬೀದರ್ ಕಡೆ ನಾನು ಹೋದಾಗ ಐ ಲಿಟ್ರಲಿ ಫೆಲ್ಟ್, ಸಖತ್ ನೋವಾಯಿತು. ಒಂದು ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ, ಅವ್ರಿಗೆ ಶೌಚಾಲಯಗಳ ವ್ಯವಸ್ಥೆ ಇಲ್ಲ, ಪಬ್ಲಿಕ್ ಟಾಯ್ಲೆಟ್ಸ್ ಅಂತೂ ಹೇಳೋರೇ ಇಲ್ಲ, ಕೇಳೋರು ಇಲ್ಲ, ಮತ್ತು ಅಷ್ಟು ಗಲೀಜು, ಕ್ಲೆನ್ಲಿನೆಸ್ ಇಲ್ಲ. ಮತ್ತೆ ಹೇಗೆ ನೀವು ಮತ್ತೆ ಅವೇರ್ನೆಸ್ಸೇ ಇಲ್ಲ ಆ ಭಾಗದಲ್ಲಿ ಎಷ್ಟೋ ಜನರಿಗೆ.